ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟದ ನಡುವೆ ಬಿಜೆಪಿ ಟೀಕೆ ವ್ಯಂಗ್ಯ ಮುಂದುವರೆದಿದೆ. ಯಾವುದೇ ಕ್ಷಣದಲ್ಲಾದರೂ ಡಿಕೆಶಿಗೆ ಅಧಿಕಾರ ಹಸ್ತಾಂತರ ಆಗುತ್ತೆ. ಹೀಗಂತ ಗಂಗಾವತಿಯಲ್ಲಿ ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿ ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ತುಂಬಾ ಹಠವಾದಿ, ಹೈಕಮಾಂಡ್ ಅಧಿಕಾರ ಹಂಚಿಕೆ ತೀರ್ಮಾನ ಮಾಡಿದೆ, ವಾತಾವರಣ ನೋಡಿದ್ರೆ ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಅವ್ರು ಏನೇ ಮಾಡಿದ್ರು ಕೂಡ ಡಿಕೆ ಶಿವಕುಮಾರ್ ಅವರು ತುಂಬ ಅವರು ಹಠವಾದಿ. ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇವತ್ತೇನೊಂದು ತೀರ್ಮಾನ ಮಾಡಿದ್ದಾರೆ. ಇಬ್ಬರು ನಡುವೆ ಒಂದು 50-50 ಅಧಿಕಾರ ಹಂಚಿಕೆ ಅನ್ನುವಂಥದ್ದು ಈಗಾಗಲೇ ತೀರ್ಮಾನ ಆಗಿರೋ ಕಾರಣ ಅದರಂತೆಯೇ ಸಿದ್ದರಾಮಯ್ಯ ಅವರು ನಡ್ಕೊಳ್ತಾರೆ ಅನ್ನೋಂಥ ಒಂದು ನಂಬಿಕೆ ಡಿ ಕೆ ಶಿವಕುಮಾರ್ಗೆ ಇರುವಂಥ ಸಂದರ್ಭದಲ್ಲಿ ಈ ಡಿನ್ನರ್ ಮೀಟಿಂಗಲ್ಲಿ ಇದು ಯಾವುದರಿಂದ ಏನೂ ಫಲ ಇರೋದಿಲ್ಲ. ಖಂಡಿತವಾಗ್ಲೂ ಕೂಡ ಅಧಿಕಾರ ಹಸ್ತಾಂತರ ಆಗೇ ಆಗುತ್ತೆ ಅಂತೇಳಿ ನಾವೆಲ್ಲ ವಾತಾವರಣ ನೋಡ್ತಾ ಇದ್ರೆ ನನಗೆ ಅನಿಸ್ತಾ ಇರುತ್ತೆ. ನೋಡಿ, ಇವಾಗ ತಾವು ಎಲ್ಲ ನಮ್ಮ ಹಿರಿಯರು ಹೇಳೋ ಪ್ರಕಾರ ರಾಜಕೀಯದಲ್ಲಿ ಯಾರೂ ಶಾಶ್ವತ ಶತ್ರುಗಳು ಅಲ್ಲ, ಯಾರೂ ಶಾಶ್ವತ ಮಿತ್ರರು ಅಲ್ಲ ಅಂತೇಳಿ. ಹಾಗಿದ್ದಾಗ ಒಂದೇ ಪಕ್ಷದಲ್ಲಿರುವಂಥ ಅವರು ಮತ್ತೆ ಅವರು ಒಬ್ಬರೊಬ್ಬರು ಮೀಟ್ ಮಾಡ್ತಾರೆ ಅಂತಂದರೆ ಅದರಲ್ಲಿ ಏನು ದೊಡ್ಡ ವಿಶೇಷ ಅಂತ ನನಗೆ ಅನಿಸಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ಸಚಿವ ಸ್ಥಾನ ಕೊಡ್ಬೋದು ಅನ್ನೋಂಥ ಒಂದು ಭರವಸೆ ಇಂದ ಅವ್ರ ಮನೆ ಕರೆಸಿರ್ಬೋದು. ಯಾರು ಸರ್? ರಾಜಣ್ಣ ಅವರು.